ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈಗ ನಾವು ಈಸಿಯಾಗಿ ರುಚಿಯಾದ ಪಡ್ಡನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಮೊದಲಿಗೆ ಸಾಸಿವೆ, ಮಸ್ಟರ್ಡ್, ಜೀರಿಗೆ, ಕುಮಿನ್ ಸೀಡ್ಸ್, ಕಡಲೆಬೇಳೆ, ಚನ್ನದಾಲ್ ಅಥವಾ ಕಡಲೆಬೇಳೆ, ಉದ್ದಿನಬೇಳೆ, ಉರ್ದ್ ದಾಲ್. ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಆನಿಯನ್ ಆ್ಯಂಡ್ ಸಣ್ಣಗೆ ಹೆಚ್ಚಿದ 2-3 ಹಸಿಮೆಣಸಿನಕಾಯಿ, ಗ್ರೀನ್ ಚಿಲ್ಲಿ. ನಂತರ ಕ್ಯಾರೆಟ್ ತುರಿ 1. ನಂತರ ಸಣ್ಣಗೆ ಹೆಚ್ಚಿದ ಕರಿಬೇವಿನ ಸೊಪ್ಪು, ಚಾಪ್ಡ್ ಕರ್ರಿ ಲೀವ್ಸ್. ನೆಕ್ಸ್ಟು ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ್ದು, ದಿಲ್ ಲೀವ್ಸ್ ಅಂತಾರೆ ಸಬ್ಬಸಿಗೆ ಸೊಪ್ಪಿಗೆ. ನೆಕ್ಸ್ಟು ಕೊರಿಯಂಡರ್ ಲೀವ್ಸ್. ನೆಕ್ಸ್ಟು ಹಿಟ್ಟು, ಪಡ್ಡು ಬ್ಯಾಟರ್ 1 ಕಪ್ಪಷ್ಟು ತಗೊಳ್ಳಿ, ಅಥವಾ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ನೋಡಿ ಅಳತೆಗನುಗುಣವಾಗಿ ತಗೊಳ್ಳಿ. ನಂತರ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ 4-5 ಸ್ಪೂನು, ಆಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ ಹಾಕಿ ಒಂದು ಅರ್ಧ ಸ್ಪೂನು. ನಂತರ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಫ್ರೈ ಆಗಲಿ. ಇದಾದಮೇಲೆ ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆ 1.5 ಸ್ಪೂನು ಅಥವಾ 2 ಸ್ಪೂನ್ ಹಾಕಿ. ಇದಾದಮೇಲೆ ಉದ್ದಿನಬೇಳೆ ಹಾಕಬೇಕು. ಇದು 1 ಸ್ಪೂನು ಅಥವಾ ಒಂದು ಅರ್ಧ ಸ್ಪೂನ್ ಹಾಕಿ. ನಂತರ ಫ್ರೈ ಮಾಡಿ, ಇದೊಂದು ಸ್ವಲ್ಪ ಫ್ರೈ ಆಗೋಗ್ಬಿಡಿ. ನಂತರ ಇದಾದಮೇಲೆ ಕರಿ ಲೀವ್ಸ್, ಕರಿಬೇವಿನ ಸೊಪ್ಪನ್ನು ಹಾಕಿ ಚಿಕ್ಕದಾಗಿ ಹಚ್ಕೊಂಡಿದ್ದು. ನಂತರ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ, ಚೆನ್ನಾಗಿ ಫ್ರೈ ಆಗಲಿ ಇದು. ನೋಡಿ ಫ್ರೈ ಆಗ್ತಾ ಇದೆ. ಇದು ಬೇಕು ಅಂದರೆ ಫ್ರೈ ಆಗಬೇಕಲೇ ಒಂದು 1/4 ಸ್ಪೂನು ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೇನು ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೋಬೇಕು ಇದಕ್ಕೆ. ಅದ್ರ ಜೊತೆಗೇ ಇದಕ್ಕೆ ಕ್ಯಾರೆಟ್ ತುರಿನೂ ಹಾಕ್ಕೊಳ್ಳಿ. ನೋಡಿ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎರಡನ್ನು ಎಲ್ಲ ಮಿಕ್ಸ್ ಆಗಬೇಕು. ಈಗಲೂ ಬೇಕಾದ್ರೆ 1/4 ಸ್ಪೂನ್ ಸಾಲ್ಟ್ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಂತರ ಫ್ರೈ ಆಗಿದೆ ನೋಡಿ, ಆಗ್ತಾಯಿದೆ. ಒಂದು ಸ್ವಲ್ಪ ಆಗಬೇಕಷ್ಟೆ ನೋಡಿ, ಆಗ್ತಾಯಿದೆ. ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ. ಇದು ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇಟ್ಟಿರುತ್ತಲ್ಲ ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಆ್ಯಡ್ ಮಾಡಿದ್ದೀನಿ ನಾನು. ನೋಡಿ ಸ್ವಲ್ಪ ಈ ಕಡೆ ಬಿಸಿ ಏನೋ ಬರ್ತಾ ಇರೋದು ನೋಡಿ. ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ. ಆವಾಗಲೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ವಿ ಫ್ರೈ ಮಾಡ್ಬೇಕಾದ್ರೆ, ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ನಂತರ ಇದಕ್ಕೆ ಸ್ವಲ್ಪ ಸೋಡಾ ಪೌಡ್ರು ಹಾಕ್ಕೊಳ್ಳಿ, ಅಡುಗೆ ಸೋಡಾನ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂಗೆ ಹುಷಾರಿರಲಿಲ್ಲ, ಸೊ ವಾಯ್ಸ್ ಒಂದು ಸ್ವಲ್ಪ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಒಲೆ ಮೇಲೆ ಕಾಯಲು ಪಡ್ಡು ಹೆಂಚನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಪಡ್ಡು ಬ್ಯಾಟರ್ನ ಅದಕ್ಕೆ ಹಾಕ್ಕೋಬೇಕು. ಎಲ್ಲದಕ್ಕೂ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಎಣ್ಣೆ ಸಿಡಿಯೋದು ಸ್ವಲ್ಪ. ನಂತರ ಎಲ್ಲದಕ್ಕೂ ಹಾಕಿದ್ದೀನಿ ನೋಡಿ. ಹಾಕಿದಾದ್ಮೇಲೆ ಒಂದು ಪ್ಲೇಟನ್ನು ಮೇಲೆ ಮುಚ್ಚಬೇಕು. ಮುಚ್ಚಿ ಒಂದು 4 to 5 ಮಿನಿಟ್ಸ್ ಸಣ್ಣ ಉರಿಯಲ್ಲೇ ಬಿಡಬೇಕು.
ಆಮೇಲೆ ನೋಡೋಣ ಬನ್ನಿ. ನೋಡಿ ಇದಾಗಿದೆ, ಒಳಗಡೆದು ತಿರುವು ಹಾಕ್ಬೇಕೀಗ. ಎಲ್ಲನೂ ಒಂದು ಫೋರ್ಕ್ ಇರುತ್ತಲ್ಲ ಅದರಲ್ಲಿ ಈ ಥರ ತಿರುವು ಹಾಕ್ಕೊಳ್ಳೋಣ. ನೋಡಿ ಎಲ್ಲ ತಿರುವು ಹಾಕಿದ್ದೀನಿ ನಾನು. ಎರಡು ಸೈಡು ಚೆನ್ನಾಗಿ ಬೇಯಬೇಕು, ಒಳಗಡೆ ಎಲ್ಲ ಬೇಯಬೇಕು. ಅದಕ್ಕೆ ಸಣ್ಣ ಉರಿಲಿ ಬೇಯಿಸಿ. ನೋಡಿ ಬೆಂದಿದೆ, ಆಗಿದೆ. ಇದೇ ರೀತಿ ಇನ್ನೊಂದು ಸಲನೂ ಮಾಡ್ಕೊಳ್ಳಿ. ನೋಡಿ ಆಗ್ತಾಯಿದೆ, ಆಗಿದೆ. ನಮ್ಮದು ಸ್ವಲ್ಪ ಚಿಕ್ಕ ಹೆಂಚಿತ್ತು, ಅದಕ್ಕೆ ಜಾಸ್ತಿ ಹೊತ್ತಾಯಿತು ಮಾಡೋದಕ್ಕೆ. ಒಂದು 4-5 ಸಲ ಆಯಿತು. ನೋಡಿ ರುಚಿಯಾದ ಪಡ್ಡು ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ರುಚಿಯಾಗಿರುತ್ತೆ ಈ ಪಡ್ಡು. ಚಟ್ನಿ ಜೊತೆ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಮನೇಲಿ ಟ್ರೈ ಮಾಡಿ ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.